ಆಧಾರ ಇಲ್ದಿರೋ ಆರೋಪ ಮಾಡಬೇಡ. ನಿನ್ನ ಮೇಲೆ ನಮ್ಗೆ ಅಭಿಮಾನ ಗೌರವ ಇದೆ, ಅದನ್ನ ಕಳ್ಕೋಬೇಡ. ನಾವು ಹೇಗಾದ್ರೂ ಮಾಡಿ ಶ್ರೀಕರನ್ನ ಬಿಡಿಸ್ತೀವಿ. ಅತ್ತೆ, ನಿಹಾರಿಕಾನ ನೀವಿನ್ನೂ ಕುರುಡ್ರ ತರ ನಂಬ್ತಾ ಇದ್ದೀರಾ. ನಿಹಾರಿಕಾ ಬಗ್ಗೆ ತಪ್ಪಾಗಿ ಮಾತಾಡಬೇಡ. ಅತ್ತೆ, ಮಾವ ನೀವಾದ್ರೂ ನನ್ನ ಮಾತು ಕೇಳಿ. ಅತ್ತೆ, ನೀವ್ ಕೇಳಿಸ್ಕೊಳ್ಳಿ. ಅತ್ತೆ ಮಾವ, ನಾನು ಹೇಳ್ತಾ ಇರೋದು ನಿಜ, ಕೇಳಿಸ್ಕೊಳ್ಳಿ. ಅವನಿ, ಸೌಮ್ಯ, ಎಲ್ರೂ ಊಟಕ್ಕೆ ಬನ್ನಿ. ನಿಮ್ ಚಿಕ್ಕಮ್ಮ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಊಟಕ್ಕೆ ಬಾ ಅಂತ ನೀನೇ ಕರಿ. ಚಿಕ್ಕಮ್ಮ, ಊಟ ಮಾಡೋಣ ಬಾ. ಬಾ ಚಿಕ್ಕಮ್ಮ. ವೇದವತಿಯವರು ನನ್ನ ಮನೆಗೆ ಬಂದು ನನ್ನ ಕಾಲು ಹಿಡ್ಕೊಳಕ್ ಹೋಗಿದ್ರು. ಸರಿಯಾಗಿ ಬೈದು ಕಳಿಸ್ದೆ. ಇವಾಗಾದ್ರೂ ಅವರಲ್ಲಿ ಬದಲಾವಣೆ ಬಂದು ಕೃಷ್ಣನ ಅರೆಸ್ಟ್ ಮಾಡಿಸಿ ಶ್ರೀಕರ್ನ ರಿಲೀಸ್ ಮಾಡಿಸೋ ಯೋಚನೆ ಮಾಡಬೇಕು. ಅವ್ರು ಮಾತ್ರ ಆ ಮಾತನ್ನ ಹೇಳಿಲ್ಲ. ಇಬ್ಬರು ಮಕ್ಕಳು ಹೊರಗಡೆ ಬರಬೇಕು. ನಮಗಾಗಿರೋ ಅನ್ಯಾಯದ ಬಗ್ಗೆ ಮಾತ್ರ ಅವ್ರಿಗೆ ಬೇಜಾರಿಲ್ಲ. ವಯಸ್ಸು ಜಾಸ್ತಿ ಆಗ್ತಿದ್ದ ಹಾಗೆ ಆ ವೇದವತಿ ಬುದ್ಧಿ ಮಂದ ಆಗ್ತಿರೋ ಹಾಗಿದೆ. ಅತ್ತೆ ಮಾವ ಕೂಡ ಆ ನಿಹಾರಿಕಾ ಟ್ರ್ಯಾಪಿಗೆ ಬಿದ್ದು ಮೋಸ ಹೋಗಿದ್ದಾರೆ ಅಂತ ಅಕ್ಕನ ಹತ್ರ ಹೇಳಿದ್ರೆ ಇನ್ನೂ ಸೀರಿಯಸ್ ಆಗ್ತಾಳೆ. ಅದಕ್ಕೆ ಈ ವಿಷಯನ ಈಗಲೇ ಹೇಳ್ಬಾರ್ದು. ಆ ಕೃಷ್ಣನ್ನ ಅರೆಸ್ಟ್ ಮಾಡಿಸಿ ಅಂತ ನೀನ್ ಕೂಡ ನಿಮ್ಮತ್ತೆ ಮಾವನ್ ಗಟ್ಟಿಯಾಗಿ ಹೇಳೋ. ಯಾಕೆಷ್ಟು ಮೃದುವಾಗಿದೆಯಾ ನೀನು? ಆ ಮನೇಲಿ ಎಲ್ರು ಹೇಗಿದ್ದಾರೆ ಹೇಳು? ಲಾವಣ್ಯನ, ವಸಂತನ, ನಿಹಾರಿಕನ್ ನೋಡಿ ನೀನ್ ತುಂಬಾ ಕಲ್ತ್ಕೋಬೇಕು. ಅವನಿ, ಅವ್ರನ್ನ ನೋಡಿ ಏನ್ ಕಲ್ತ್ಕೋಬೇಕು ಅಕ್ಕ? ಸ್ವಾರ್ಥದಿಂದ ಬದುಕೋದನ್ ಕಲಿಬೇಕಾ? ಮೋಸ ಮಾಡ್ತಾ ಬದುಕೋದನ್ ಕಲ್ತ್ಕೋಬೇಕಾ? ಆಸ್ತಿ ಮೇಲೆ, ದುಡ್ಡಿನ ಮೇಲೆ ಆಸೆ ಪಡೋದನ್ ಕಲ್ತ್ಕೋಬೇಕಾ? ಸಂಬಂಧಗಳಿಗೆ ಬೆಲೆ ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ನಮ್ ಇಷ್ಟ ಬಂದಾಗ ಬದುಕ್ಬೋದು ಅಂತ ಕಲ್ತ್ಕೋಬೇಕಾ? ಏನ್ ಕಲ್ತ್ಕೋಬೇಕು ಅಕ್ಕ? ಅವ್ರ ಹಕ್ಕು ಕೀಳ್ ಮಟ್ಟಕ್ಕೆ ಇಳ್ದು ಬದುಕ್ಬೇಕು ಅಂತ ನಾನು ಹೇಳ್ತಿಲ್ಲ. ನಿನ್ ಹಕ್ಕು ನೀನ್ ತಿಳ್ಕೊಂಡು ಬದುಕೊಂತಿದ್ದೀನಿ. ಅಕ್ಕ, ಹೇಗೂ ಹಾಗೆ ಬದುಕ್ಬಿಡೋದಕ್ಕೆ ನನ್ನಿಂದಾಗಲ್ಲ. ನಾನು ನನ್ನ ಗಂಡ ಮಾತ್ರನೇ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಿದ್ರೆ ನನ್ನ ದೃಷ್ಟಿನಲ್ಲಿ ಅದು ಕುಟುಂಬಕ್ಕೆ ದ್ರೋಹ ಮಾಡ್ದ ಹಾಗೆ. ಎಲ್ಲ ಕೆಟ್ಟ ಗಿಡಗಳ ಮಧ್ಯೆ ಒಂದು ತುಳಸಿ ಗಿಡ ಇದ್ರೆ ಅದು ತುಳಸಿ ವನ ಆಗೋದಿಲ್ಲ. ಅವನಿ, ಯಾರು ಹೇಗೆ ಇದ್ರೂ ನಾನು ಆ ತುಳಸಿ ಗಿಡದ ಹಾಗೆ ಪವಿತ್ರವಾದ ಮನಸ್ಸಿಂದ ಇರಬೇಕು ಅನ್ಕೊತಾ ಇದ್ದೀನಿ. ಯಾವುದೇ ಕಲ್ಮಶನೂ ನನ್ನ ಹತ್ರ ಬರಬಾರ್ದು ಅನ್ಕೊತಾ ಇದ್ದೀನಿ. ನನ್ನ ಗಂಡ ನಾನು ಸತ್ತೋಗೋವರೆಗೂ ಕುಟುಂಬಕ್ಕೋಸ್ಕರನೇ ನಿಸ್ವಾರ್ಥವಾಗಿ ಬದುಕಬೇಕು ಅನ್ಕೊತಾ ಇದ್ದೀವಿ. ಬದುಕಿ. ಖಂಡಿತವಾಗ್ಲೂ ನಿಮಗ್ ತ್ಯಾಗ ಮೂರ್ತಿಗಳು ಅನ್ನೋ ಬಿರುದು ಸಿಗುತ್ತೇನೋ. ನಾನಂತೂ ನಿನ್ ಹಾಗೆ ಅತಿ ಒಳ್ಳೆಯವಳಾಗಿ ಇರಬೇಕು ಅಂತ ಏನಿಲ್ಲ ನಂಗೆ. ತಪ್ಪು ಮಾಡಿರೋ ಆ ಕೃಷ್ಣನಿಗೆ ಶಿಕ್ಷೆ ಆಗೋವರೆಗೂ ಬಿಡಲ್ಲ ನಾನು. ಆ ವಿಷಯದಲ್ಲಿ ಮಾತ್ರ ನೀನಾಗ್ಲಿ ಆ ವೇದವತಿಯವರಾಗ್ಲಿ ನನ್ನ ಮನ್ಸನ್ನ ಬದಲಾಯಿಸೋಕ್ಕಾಗಲ್ಲ. ಊಟ ಮಾಡುವಂತೆ ಬಾ. ನೀವ್ ಕೂಡ ಕೂತ್ಕೊಳ್ಳಿ. ಊಟ ಮಾಡುವಂತೆ ಬಾ ಮೊದಲು. ಬಾ ಅವನಿ. ಬಾ ಚಿಕ್ಕಮ್ಮ. ಅವನಿ, ಕೂತ್ಕೋ.
ನನ್ನ ಗಂಡ ಸ್ಟೇಷನಲ್ಲಿದ್ರೆ ನಾನು ಹೇಗೆ ಊಟ ಮಾಡಲಿ? ಊಟ ಹೇಗೆ ಸೇರತ್ತೆ? ನಂಗೆ ಹಸ್ವಿಲ್ಲ. ಇದೊಂದು ವಿಷಯದಲ್ಲಿ ಬಿಟ್ರೆ ಇನ್ ಯಾವ ವಿಷಯದಲ್ಲೂ ನಿನ್ ಮೇಲೆ ನನಗೆ ಕೋಪ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೋ ಅವನಿ. ನನ್ನ ಮನ್ಸು ಚೆನ್ನಾಗಿಲ್ಲ, ನನ್ನ ಬಿಟ್ಬಿಡು ಅಕ್ಕ. ನಾನು ಏನು ಮಾಡಿದ್ರು ನಿನ್ನೂ ಒಳ್ಳೇದಕ್ಕೆ ಮಾಡ್ತೀನಿ, ಅದನ್ನ ನೆನ್ಪಿಟ್ಕೋ. ಮೊದಲು ಬಂದು ಊಟ ಮಾಡು. ಬೇಡ ಅಕ್ಕ. ಅವನಿ, ಚಿಕ್ಕಮ್ಮ ಅವನಿ, ಅವನಿ. ಅವಳು ಸ್ವಲ್ಪ ಹೊತ್ತಾದ್ಮೇಲೆ ಬರ್ತಾಳೆ ಬಿಡಿ. ನೀವು ಊಟ ಮಾಡಿ ಕೂತ್ಕೊಳ್ಳಿ. ಚಿಕ್ಕಮ್ಮ ಅಷ್ಟು ಬೇಜಾರಲ್ಲಿದ್ರೆ ನಾನು ಹೆಂಗೆ ಊಟ ಮಾಡ್ಲಮ್ಮ? ನನಗೆ ಹಸಿವು ಕೂಡ ಆಗ್ತಾ ಇಲ್ಲ. ನನಗೂ ಬೇಡ ಅಮ್ಮ. ಸೌಮ್ಯ ನಿಂತ್ಕೋ. ಸೌಮ್ಯ, ಅವಳ ಹಠ ಎಷ್ಟೊತ್ತು? ನೀವು ಊಟ ಮಾಡಿ. ಟ್ಯಾಬ್ಲೆಟ್ ತಗೋಬೇಕಲ್ವಾ? ಏನು ಯೋಚನೆ ಮಾಡ್ತಿದ್ದೀರಾ? ಕೂತ್ಕೊಳ್ಳಿ. ನಾವಿವತ್ತು 3 ಹೊತ್ತೂ ಹೊಟ್ಟೆ ತುಂಬ ಊಟ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಅವನಿ. ಇವಾಗ ಅವನಿ ಊಟ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಾನು ಹೇಗೆ ಊಟ ಮಾಡಲಿ ಸುಜಾತ? ನನಗೂ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ. ಏನ್ರಿ ಏನ್ರಿ ಇವಾಗ ಏನ್ ನಿಮ್ ಉದ್ದೇಶ? ನೀವೆಲ್ಲರೂ ಏನೋ ಒಳ್ಳೆಯವರು, ನಾನೊಬ್ಳೆ ಕೆಟ್ಟೋಳು ಅಂತನಾ? ಆ ಕುಟುಂಬದಿಂದ ನಾವು ನಮ್ಮ ಅಪ್ಪ ಅಮ್ಮನ್ ಕಳ್ಕೊಂಡ್ವಿ, ತುಂಬಾ ನಷ್ಟ ಅನುಭವಿಸಿದ್ವಿ. ಅದನ್ನ ನೆನಪು ಮಾಡ್ಕೋ ಒಂದ್ಸರಿ. ನಿಮಗ್ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಅಂತ ಎಲ್ರಿಗೂ ಇಷ್ಟವಾಗಿರೋ ಅಡುಗೆ ಮಾಡಿಟ್ರೆ ಹಸು ಇಲ್ಲ ಅಂತೀರಾ? ಸರಿ ಇರಿ. ಎಷ್ಟು ಗಂಟೆ ಇರ್ತಿರೋ, ಎಷ್ಟು ಹೊತ್ತಿರ್ತಿರೋ ಇರಿ. ನನಗಂತೂ ಹಸುವಾಗ್ತಿದೆ, ನಾನ್ ತಿಂತೀನಿ. ಅಷ್ಟಕ್ಕೂ ಶ್ರೀಕರಿಗೆ ಬುದ್ಧಿ ಇರ್ಬೇಕು. ಓದಿರೋನಲ್ವಾ, ತ್ಯಾಗಕ್ಕೂ ಒಂದ್ ಮಿತಿ ಇರ್ಬೇಕು ಅನ್ನೋ ಜ್ಞಾನ ಇರ್ಬೇಕಲ್ವಾ? ಹೊಟ್ಟೆ ಹಸಿದ್ರೆ ನೀವೇ ಬಂದು ತಿಂತೀರಾ. ನಿಮ್ಮೇಲೆ ದಯೆ ತೋರಿಸ್ಬೇಕಾಗಿರೋ ಅಗತ್ಯ ನನಗೇನಿಲ್ಲ. ನಾನ್ ತಿಂತಿದ್ದೀನಿ, ನನಗೆ ಹಸುವಾಗ್ತಿದೆ. ನನಗೆ ಕೋಪ ಬಂದ್ರೆ ಗಂಡ ಆದ್ರೂ, ತಂಗಿ ಆದ್ರೂ, ಮಗಳಾದ್ರೂ, ಯಾರಾದ್ರೂ ಒಂದೇ. ನಾನ್ ತಿಂತಿದ್ದೀನಿ. ಹೇಳಿ ಪ್ರಸಾದ್ ಅವರೇ. ಸರ್, ನೀವು ಹೇಳ್ದ ಹಾಗೇನೆ ನಮ್ಮ ಸೋದರ ಸೊಸೆ ಸುಜಾತನ ಭೇಟಿಯಾಗಿ ಕೇಸ್ನ ವಿತ್ಡ್ರಾ ಮಾಡ್ಕೊ ಅಂತ ಕೇಳಿದ್ವಿ. ಅದಕ್ಕೆ ಆಕೆ ಯಾಕೋ ಒಪ್ಕೊಳ್ಳಿಲ್ಲ ಲಾಯರ್ ಅವರೇ. ಎಲ್ಲ ಇದ್ರೂ ನಮ್ಮ ಮಗನ ಒಬ್ಬ ಅನಾಥೆಯಾಗಿ ಸ್ಟೇಷನಲ್ಲಿ ಬಿಟ್ಬಿಡೋದು ನಮಗೆ ತುಂಬಾ ನೋವಾಗ್ತಿದೆ. ನಮ್ಮ ಸಮಸ್ಯೆಗೆ ಪರಿಹಾರ ಬೇರೆ ಏನಾದರೂ ಇದೆಯಾ ಅಂತ ದಯವಿಟ್ಟು ಹೇಳಿ. ಲಾ ಆ್ಯಂಡ್ ಆರ್ಡರ್ ತುಂಬ ಸ್ಟ್ರಿಕ್ಟ್ ಆಗಿದೆ ಸರ್. ಡ್ರಂಕ್ ಆ್ಯಂಡ್ ಡ್ರೈವ್, ಹಿಟ್ ಆ್ಯಂಡ್ ರನ್ ಆಕ್ಸಿಡೆಂಟ್ ಮೇಲೆ ತುಂಬ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಅಂತ ಕಾನೂನಲ್ಲೇ ಇದೆ ಸರ್. ಅದಕ್ಕೆ ಅವ್ರ ಹತ್ರ ಕೇಸ್ ವಾಪಸ್ ತಗೊಳ್ಳಿ ಅಂತ ಸಲಹೆ ಕೊಟ್ಟೆ. ಸಾಧಾರಣವಾಗಿ ದೊಡ್ಡ ಕೇಸ್ಗಳು ಆ್ಯಂಟಿಸೆಪ್ಟ್ರಿ ಬೇಲ್ ಮೇಲೆ ಟ್ರೈ ಮಾಡ್ಬೋದು.
ಹೋಗ್ಲಿ ಅದ್ರ ಬಗ್ಗೆನೂ ಟ್ರೈ ಮಾಡೋಣ ಅಂದ್ರೆ ಸಮಯ ಮೀರು ಹೋಗಿದೆ. ನೀವು ಯಾವುದೋ ಒಂದು ರೀತಿಲಿ ಟ್ರೈ ಮಾಡಿ ಸರ್. ನನ್ನ ಪ್ರಯತ್ನ ನಾನು ಮಾಡ್ತೀನಿ ಸರ್. ಇನ್ 1 or 2 hour ಅಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್. ನಮಗೆ ಬೇರೆ ದಾರಿ ಇಲ್ಲ ಸರ್. ನಮ್ಮ ಹೋಪ್ ಎಲ್ಲ ನಿಮ್ಮ ಮೇಲೆ ಇಟ್ಟಿದ್ದೀವಿ ಸರ್. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್. ಇಡ್ತೀನಿ. ಥ್ಯಾಂಕ್ ಯು ಸರ್. ಏನ್ ಹೇಳಿದ್ರು? ನಂಬಿಕೆಯಿಂದ ಯಾವುದು ಹೇಳ್ತಿಲ್ಲ ವೇದ. ಇವಾಗ ಹೇಗ್ರಿ? ಮತ್ತೆ ಜಗಳ ಮಾಡಬೇಕು ಅಂತ ಬಂದಿದ್ಯಾ? ದಯವಿಟ್ಟು ನಮ್ಮನ್ನ ಅರ್ಥ ಮಾಡ್ಕೊ. ನಮ್ಮ ಮನಸ್ಸು ಈಗಾಗಲೇ ತುಂಬ ನೋವು ಪಡ್ತಿದೆ. ಯಾವತ್ತೂ ಇಲ್ಲದೆ ಇರೋದು ಅಲ್ಲಿ ನನ್ನ ತಂಗಿ ನನ್ನ ಜೊತೆ ಜಗಳ ಮಾಡ್ತಿದ್ದಾಳೆ. ಶ್ರೀಕರ್ ಬಗ್ಗೆ ಯೋಚನೆ ಮಾಡಿ ಕೊನೆಗೆ ಊಟ ಕೂಡ ಮಾಡೋದನ್ನ ಬಿಟ್ಟಿದ್ದಾಳೆ. ಸಮಸ್ಯೆಗೆ ಪರಿಹಾರ ನಿನ್ ಕೈಯಲ್ಲೇ ಇದೆ. ನೀನ್ ಸ್ವಲ್ಪ ದೊಡ್ಡ ಮನ್ಸು ಮಾಡ್ಬೇಕಮ್ಮ. ಈ ದಿನದವರೆಗೂ ನನ್ನ ತಂಗಿ ನನ್ನ ಕುಟುಂಬಕ್ಕೋಸ್ಕರ ಎಷ್ಟೋ ಮಾಡಿದ್ದಾಳೆ, ಆದರೆ ನನ್ನ ತಂಗಿಗೋಸ್ಕರ ನಾನು ಏನೂ ಮಾಡಿಲ್ಲ. ಇವಾಗ ನಾನು ಅವಳ ಮನಸ್ಸಲ್ಲಿರೋ ನೋವನ್ನ ಕಣ್ಣೀರನ್ನ ಒರೆಸ್ಬೇಕು. ಅದು ನನ್ನ ಜವಾಬ್ದಾರಿ. ಅದಕ್ಕೆ ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದಿದ್ದೀನಿ. ಮನಸ್ಸು ಬದಲಾಯಿಸ್ಕೊಂಡಿದ್ಯಾ ಅಂತ ಒಂದು ಮಾತು ಹೇಳು, ತುಂಬಾ ಸಂತೋಷ ಪಡ್ತೀವಿ. ಮನಸ್ಸು ಬದಲಾಯಿಸ್ಕೊಂಡೇ ಬಂದಿದ್ದೀನಿ. ನೀವು ಕೇಳ್ಕೊಂಡ ರೀತಿಯಲ್ಲೇ ಕೇಸ್ನ ವಿತ್ಡ್ರಾ ಮಾಡ್ಕೋತೀನಿ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ನಿಜವಾಗ್ಲೂನಾ? ನಿಜವಾಗ್ಲೂ. ಹೋಗ್ತಾ ಇರೋ ಪ್ರಾಣಕ್ಕೆ ಉಸಿರು ಕೊಟ್ಟಾಗಾಯ್ತು ನಿನ್ನ ಮಾತು. ತುಂಬಾ ತುಂಬಾ ಸಂತೋಷ ಆಯ್ತು. ನೋವುಗಳನ್ನ ಕಷ್ಟಗಳನ್ನ ತಡ್ಕೊಂಡು ತ್ಯಾಗ ಮಾಡೋದು ನಿಮ್ಮ ಅಕ್ಕ ತಂಗಿರಿಬ್ಬರಿಗೆ ಸಾಧ್ಯನಮ್ಮ. ನಮ್ಮ ಬಲಹೀನತೆನೇ ನಿಂಬಲ ಅಲ್ವಾ? ಹಾಗನ್ಬೇಡಮ್ಮ, ನಮ್ಮ ಅನುಬಂಧನೇ ನಮ್ಮ ಬಲ. ಇನ್ನು ತಡ ಮಾಡದೆ ಈ ಕೂಡಲೇ ಸ್ಟೇಷನ್ಗೆ ಹೋಗೋಣ ಬಾಮ್ಮ. ನಾವು ಹೋಗಿ ರಿಲೀಸ್ ಮಾಡಿಸ್ತಿದ್ರೆ ಅವನಿಗೆ ತುಂಬಾ ಸಂತೋಷ ಪಡ್ತಾಳೆ. ನಡಿಯಮ್ಮ. 1 ನಿಮಿಷ. ಏನಮ್ಮ? ಶ್ರೀಕರ್ ಹೊರಗಡೆ ಬಂದ್ಮೇಲೆ ನೀವು ಕೊಟ್ಟಿರೋ ಮಾತಿನ ಪ್ರಕಾರ ಅವರಿಬ್ಬರನ್ನ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀರಾ ಅಲ್ವಾ? ಕರ್ಕೊಂಡು ಬರ್ತೀವಮ್ಮ. ಸರಿ, ನನ್ನ ಕೇಸ್ನ ವಾಪಸ್ ತಗೋಬೇಕು ಅಂದರೆ ನಂದೊಂದು ಕಂಡೀಷನ್. ಕಂಡೀಷನಾ? ಏನಮ್ಮ ಅದು? ಒಪ್ಕೋತೀರಾ? ನಮ್ಮ ಮಗ ಹೊರಗಡೆ ಬರ್ತಾನೆ ಅಂದ್ರೆ ಯಾವುದೇ ಕಂಡೀಷನ್ಗಾದ್ರೂ ಒಪ್ಕೋತೀವಮ್ಮ. ನಮ್ಮ ಶ್ರೀಕರ್ಗಿಂತ ನಮ್ಗೆ ಯಾವುದು ಹೆಚ್ಚಲ್ಲ. ಹಾಗಾದ್ರೆ ಹೇಳ್ತೀನಿ ಕೇಳಿ. ಇದಕ್ಕೂ ಮುಂಚೆ ನೀವು ತುಂಬ ಸರ್ತಿ ಅವನಿನ ಮನೆಯಿಂದ ಹೊರಗಡೆ ಕಳಿಸಿದ್ದೀರಾ. ಆದರೆ ಈ ಸಲ ಅವನಿ ಶ್ರೀಕರ್ನ ಮನೆಗೆ ಕರ್ಕೊಂಡು ಬಂದಮೇಲೆ ಯಾವುದೇ ಪರಿಸ್ಥಿತಿ ಬಂದರೂ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ಬಾರ್ದು. ಕಳಿಸೋದಿಲ್ಲಮ್ಮ. ನಿಹಾರಿಕಾ ಆಗಲಿ, ಕೃಷ್ಣ ಆಗಲಿ, ಲಾವಣ್ಯ ಅವರಾಗಿರಲಿ, ಯಾರು ಏನು ಹೇಳಿದ್ರು ಅವ್ರ ಮಾತು ಕೇಳಿ ನಿರ್ದಾಕ್ಷಿಣ್ಯವಾಗಿ ಹೊರಗಡೆ ಕಳಿಸ್ದೇನೆ ಮನೆಯಲ್ಲೇ ಇಟ್ಕೋಬೇಕು. ಹಾಗೆ ಆಗ್ಲಮ್ಮ. ಮಾತು ತಪ್ಪಲ್ಲ ಅಲ್ವಾ? ತಪ್ಪೋದಿಲ್ಲಮ್ಮ. ತಪ್ಪಲ್ಲಮ್ಮ. ನಾನು ಹೇಗೆ ನಂಬಲಿ? ನಮ್ಮ ಮಾತೇ ನಿನಗೆ ನಂಬಿಕೆ. ನಿಮ್ಮ ಮಾತನ್ನ ನಾನು ನಂಬಲ್ಲ. ಮತ್ತೆ ಏನ್ ಮಾಡಿದ್ರೆ ನಂಬ್ತೀಯ? ಪ್ರಮಾಣ ಮಾಡಿದ್ರೆ ನಂಬ್ತೀನಿ. ಆ ಪ್ರಮಾಣ ನಿಮ್ಮ ಮೇಲೋ ನನ್ನ ಮೇಲೋ ಅಲ್ಲ, ನಿಮ್ಮ ಕುಲದೇವತೆ ಆಗಿರೋ ಅನ್ನಪೂರ್ಣ ದೇವಿ ಮೇಲೆ ಆಣೆ ಮಾಡಿ ಹೇಳಿದ್ರೆ ನಾನು ನಂಬ್ತೀನಿ. ನನ್ನ ತಂಗಿ ಯಾವಾಗಲೂ ನಿಮ್ಮ ಕುಟುಂಬದ ಕ್ಷೇಮದ ಬಗ್ಗೆನೇ ಯೋಚನೆ ಮಾಡ್ತಾಳೆ. ಅದಕ್ಕೋಸ್ಕರ ನಾನು ತುಂಬ ಯೋಚನೆ ಮಾಡಿ ನಿಮ್ಮ ಹತ್ರ ಬಂದಿದ್ದೀನಿ. ನೀವೇನಾದರೂ ನಾನು ಕೇಳಿದ ರೀತಿಯಲ್ಲಿ ಆಣೆ ಮಾಡಿದ್ರೆ ಆಕ್ಸಿಡೆಂಟ್ ಮಾಡಿದ್ದು ಶ್ರೀಕರ್ ಅಲ್ಲ ಅಂತ, ಹಾಗೇನೆ ಕೃಷ್ಣನ್ ಕೂಡ ಅನುಮಾನಿಸಬೇಡಿ ಅಂತ ಹೇಳಿ ಕಂಪ್ಲೇಂಟ್ನ ವಾಪಸ್ ತಗೋತೀನಿ. ಏನು ಯೋಚನೆ ಮಾಡ್ತಿದ್ದೀರಾ? ಆಣೆ ಮಾಡ್ತೀರಾ ಇಲ್ಲ ನಾನು ಹೊರಟೋಗು ಅಂತೀರಾ? ಅವನಿ ನಮಗೋಸ್ಕರ ತುಂಬ ಮಾಡಿದಾಳೆ. ಅವನಿಗೋಸ್ಕರ ನೀನು ಹೇಳ್ದಾಗೆ ಆಣೆ ಮಾಡೋದಕ್ಕೆ ನಾವು ಸಿದ್ಧಾನೆ. ನಡಿಯಮ್ಮ. ಬಾ ಅಮ್ಮ ಬಾ. ಅಣ್ಣ,
ಏನಮ್ಮ? ನರಸಿಂಹ ಬಾಬಾ ಆಟೋ ಸ್ಟ್ಯಾಂಡ್ ಹತ್ರ ಏನಾದ್ರೂ ಕಾಣಿಸಿದ್ರಾ? ಇಲ್ವಲ್ಲಮ್ಮ. ಸುಜಾತ ಅಕ್ಕ ದಾರಿನಲ್ಲಿ ಏನಾದ್ರೂ ಕಾಣಿಸಿದ್ರಾ? ಕಾಣಿಸಿದ್ರು. ಗಾಬ್ರಿಯಿಂದ ಎಲ್ಲೋ ನಡ್ಕೊಂಡು ಹೋಗ್ತಿದ್ರು. ಸರಿ ಅಣ್ಣ. ಬರ್ತೀನಮ್ಮ. ನನ್ನ ಮೇಲಿನ ಕೋಪದಲ್ಲಿ ಅಕ್ಕ ಈ ಮಧ್ಯ ನನಗೆ ಯಾವ ವಿಷಯನೂ ಹೇಳ್ತಾ ಇಲ್ಲ. ಅಕ್ಕ ಎಲ್ಲಿಗೆ ಹೋಗಿರ್ತಾಳೆ? ನನ್ನ ತಂಗಿ ನಿಮ್ಮ ಮನೆಗೆ ಬರೋದು ನಿಮಗಿಷ್ಟನಾ? ಇದೇನಮ್ಮ ಹೀಗೆ ಕೇಳ್ತಾ ಇದ್ಯಾ? ಏನೋ ಚಿಕ್ಕ ಚಿಕ್ಕ ಜಗಳ ಆಗಿ ಅವಳನ್ನ ಹೊರಗಡೆ ಕಳಿಸಿದೀವಿ ಅಂತ ಶಾಶ್ವತವಾಗಿ ಅವಳನ್ನ ಹೊರಗಿಡ್ತೀವ ಏನು? ಹೌದಮ್ಮ, ಅವನಿ ಬರೋದು ನಮಗೆ ಮನಸ್ಫೂರ್ತಿಯಾಗಿ ಇಷ್ಟ. ಅವನಿ ನಮ್ಮ ಮನೇಲಿದ್ರೆ ಟೈಮ್ ಸರಿಯಾಗಿ ತುಳಸಿ ಕಟ್ಟೆಯಲ್ಲಿ ದೀಪ ಇರುತ್ತೆ, ಮನೆ ಹೊಸ್ಲಲ್ಲಿ ರಂಗೋಲಿ ಇರುತ್ತೆ, ಅಡುಗೆ ಮನೆಯಲ್ಲಿ ಒಲೆ ಉರಿಯುತ್ತಿರುತ್ತೆ. ಅಂತ ಜವಾಬ್ದಾರಿ ಇರೋ ಸೊಸೆನ ನಾವ್ಯಾಕಮ್ಮ ದೂರ ಮಾಡ್ಕೋಬೇಕು? ಹಾಗಾದ್ರೆ ಅಮ್ಮನವ್ರ ಮೇಲೆ ಆಣೆ ಮಾಡಿ. ಏನು ಆಣೆ ಅಂತ ಹೇಳ್ತಿದ್ದಾಳಲ್ಲ? ಅಷ್ಟಕ್ಕೂ ಇವಳು ಯಾಕೆ ಬಂದ್ಲು? ದೇವ್ರ ಮನೆ ಮುಂದೆ ಏನು ನಡೀತಾ ಇದೆ? ಮೂವರು ಸೀರಿಯಸ್ ಆಗಿ ದೇವ್ರ ಮನೆ ಮುಂದೆ ನಿಂತಿರೋದು. ಆಣೆ ಅನ್ನೋ ಮಾತು ಕೇಳೋದು ನೋಡ್ತಿದ್ರೆ ಯಾವುದೋ ಮುಖ್ಯವಾದ ವಿಷಯನೇ ಆಗಿರುತ್ತೆ. ಅವಳು ಹಾಕಿರೋ ಕೇಸ್ನ ವಾಪಸ್ ತಗೋತೀನಿ ಅಂತ ಹೇಳೋದಕ್ಕೆ ಬಂದಿದ್ದಾಳೆ. ನಿಜನಾ? ಹೌದಮ್ಮ, ವಾಪಸ್ ತಗೊಳ್ಳೋದೇ ಇಲ್ಲ ಅಂತ ಹೇಳ್ತಿದ್ಲಲ್ವಾ? ಮನಸ್ಸು ಬದಲಾಯಿಸ್ಕೊಂಡು ಬಂದಿದ್ದಾಳೆ. ಎಲ್ಲ ಇವಳಿಷ್ಟನೇನಾ? ಮನಸ್ಸು ಬದಲಾಯಿಸ್ಕೊಳ್ತಾ ಇದ್ರೆ ಸಮಸ್ಯೆನೇ ಹೊರತು ಬದಲಾಯಿಸ್ಕೊಂಡ್ರೆ ಏನೋ ಸಮಸ್ಯೆ? ಅಷ್ಟಕ್ಕೂ ಎಲ್ಲರೂ ದೇವ್ರ ಮನೆ ಮುಂದೆ ಯಾಕಿದ್ದೀರೋ? ಅವನಿ ಶ್ರೀಕರ್ನ ಮನೆಗೆ ಕರ್ಕೊಂಡು ಬಂದಮೇಲೆ ಗೌರವದಿಂದ ನೋಡ್ಕೋಬೇಕು ಅಂತ, ಯಾವುದೇ ಸಮಸ್ಯೆ ಬಂದರೂ ಹೊರಗಡೆ ಕಳಿಸ್ಬಾರ್ದು ಅಂತ ಅಮ್ಮನವ್ರ ಮೇಲೆ ಆಣೆ ಮಾಡಿ ಹೇಳಿ ಅಂತ ಕೇಳಿದ್ಲು. ಹೌದಾ? ದೊಡ್ಡ ಲಿಂಕೆ ಇಟ್ಟಿದ್ದಾಳೆ. ನೀವೇನಂದ್ರಿ? ಆಣೆ ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಅಮ್ಮನವ್ರ ಮುಂದೆ ಬಂದಿದ್ದೀವಿ. ವೇದ, ಬೇಗ ಆಣೆ ಮಾಡ್ಬಿಟ್ ಬಾ, ನಾವು ಸ್ಟೇಷನ್ಗೆ ಹೋಗೋಣಂತೆ. ನಾನು ಇರಿಯತ್ತೆ. ಅದೇ ಅಲ್ವಾ, ನೀನು ಮೌನವಾಗಿದೆಯಲ್ಲ ಯಾಕೆ ಅಂತ ಅನ್ಕೊಂಡೆ. ನಿನ್ ಕಣ್ಣು ಮುಂದೆ ಒಳ್ಳೇದ್ ನಡೆದ್ರೆ ನೀನ್ ತಡ್ಕೊಳ್ಳೋದಿಲ್ಲ ಅಲ್ವಾ? ಮನ್ಸಲ್ಲಿರೋ ವಿಷನೆಲ್ಲ ಹೊರಗಡೆ ಕಕ್ಬಿಡು. ಯಾಕಮ್ಮ ಇರು ಅಂದೆ? ಅಮ್ಮನವ್ರ ಮುಂದೆ ಆಣೆ ಮಾಡೋದಕ್ಕೂ ಮುಂಚೆ 1-4 ಸಲ ಯೋಚನೆ ಮಾಡ್ಬೇಕಲ್ವಾ ಅತ್ತೆ? ಏನು ಯೋಚನೆ ಮಾಡ್ಬೇಕಮ್ಮ? ಇದರಲ್ಲಿ ಯೋಚನೆ ಮಾಡೋದಕ್ಕೆ ಏನಿದೆ? ತುಂಬಾ ಇದೆ ಮಾವ. ಇವಾಗ ನೀವು ಆಣೆ ಮಾಡಿದ್ಮೇಲೆ ಅವನಿ ನಮ್ಗಿಷ್ಟ ಆಗದೆ ಇರೋ ಕೆಲ್ಸನ, ನಮಗ್ ಕೋಪ ಬರೋ ಕೆಲ್ಸನ ಮಾಡಿದ್ಲು ಅನ್ಕೊಳ್ಳಿ, ಅವಾಗ ನೀವೇನಾದ್ರೂ ಮಾಡಕ್ಕಾಗತ್ತಾ? ಕೊಟ್ಟಿರೋ ಮಾತಿಗೆ ಕಟ್ಟುಬದ್ದಾಗಿ ಇರ್ಬೇಕಾಗತ್ತಲ್ವಾ? ಸೂಪರ್ ಲಾಜಿಕ್ ನಿಹಾರಿಕಾ. ನಿಹಾರಿಕಾ ಹೇಳಿರೋ ಬಗ್ಗೆ ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡಮ್ಮ. ಇನ್ನು ಮುಂದೆ ಅಂಥದ್ದೇನೂ ನಡೆಯೋದಿಲ್ಲ. ಗ್ಯಾರಂಟಿ ಇದೆಯಾ? ಗ್ಯಾರಂಟಿ ಇದೆಯಾ ಅಂತ ಕೇಳ್ತಿದ್ದೀನಿ, ಹೇಳಮ್ಮ. ನಿಹಾರಿಕಾದು ತಪ್ಪಾದ ಜಾತಕ ಅಂತ ಆರೋಪಿಸಿ ನಿರೂಪಿಸೋಕಾಗದೆ ಕುಟುಂಬ ಬಹಿಷ್ಕಾರಕ್ಕೆ ಗುರಿಯಾದ್ಲು. ಅಂತ ವ್ಯಕ್ತಿನ ಮನೆಗೆ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ನೀವು ಮಾತು ಕೊಡೋದೇ ತಪ್ಪು. ಇವಾಗೇನೋ ನೇರವಾಗಿ ಆಣೆನೇ ಮಾಡ್ತಾ ಇದ್ದೀರಾ. ಏನು ಅತ್ತೆಯವರೇ ಇದು?
ನಾವು ಏನೇ ಯೋಚನೆ ಮಾಡಿದ್ರು ಎಲ್ಲರ ಒಳ್ಳೇದನ್ನೇ ಯೋಚನೆ ಮಾಡ್ತೀವಿ. ನೀವು ಪ್ರತಿ ವಿಷಯದಲ್ಲೂ ಅಡ್ಡಿ ಮಾಡಬೇಡಿ. ಆದ್ರೂ ನೀನು ನಿಹಾರಿಕಾ ಹೀಗೆ ಮಾತಾಡಬಾರ್ದು ಕೃಷ್ಣ. ಯಾಕೆ ಅಂದ್ರೆ ಶ್ರೀಕರ್ ನಿಮ್ಗಾಗಿ ಮಾಡಿದ್ದು ಸಣ್ಣ ತ್ಯಾಗ ಅಲ್ಲ. ಆ ತ್ಯಾಗನ್ ಗುರ್ತಿಸೋ ಅಂತ ಮನಸ್ಸು ಇವ್ರ ಹತ್ರ ಇದ್ದಿದ್ರೆ ಈ ಕುಟುಂಬ ಯಾವಾಗ್ಲೂ ಉದ್ಧಾರ ಆಗ್ತಿತ್ತು. ನೀವ್ ಏನಾದ್ರೂ ಇವಳು ತಾಳಕ್ ತಕ್ಕಂಗ್ ಕುಡ್ದು ಕಮಿಟ್ ಆದ್ರಿ ಅಂತ ಅನ್ಕೊಳ್ಳಿ, ನಾಳೆಯಿಂದ ನಮ್ಮ ಮನೆಯಲ್ಲಿ ಇವಳ ವಾಯ್ಸ್ ಇನ್ನೂ ಜೋರಾಗ್ತಾ ಹೋಗುತ್ತೆ.